ಇವಾಗ ಕಾಫಿ ಕುಡಿತಾ ಇದ್ದೀನಿ. ಈಗ ಟೈಮ್ ಎಷ್ಟು 7 ಗಂಟೆ 8 ಗಂಟೆ ಅಂತ ಅನ್ಕೊತೀರಾ, ಬಟ್ ಇವಾಗ ಟೈಮ್ ಬಂದು ನೀವೇ ನೋಡಿ ಮಧ್ಯಾಹ್ನ 1 ಗಂಟೆ. ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇದು ಮಧ್ಯಾಹ್ನ ಕಾಫಿ ಕುಡಿತಾ ಇದ್ದೀನಿ. ಇವಾಗ ನನ್ನ ಮಗಳು ಮಲಗಿದ್ದಾಳೆ. ಟಿ ವಿ ನೋಡ್ಕೊತ ಕಾಫಿ ಕುಡಿತಾ ಇದ್ದೀನಿ. ಒಬ್ಬೊಬ್ಬರು ನೋಡಿದ್ದೀನಿ ನಾನು, ಒಬ್ಬೊಬ್ಬರು ಕೆನೆ ಕಟ್ತು ಅಂದರೆ ತೆಗೆದು ಬಿಸಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ, ನನಗಂತೂ ಇಷ್ಟಪ್ಪ. 1 ಗಂಟೆಗೆ ಕಾಫಿ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಊಟದ ಟೈಮು. ಯೂಟ್ಯೂಬು ಇವಾಗ ನಾವು ಸ್ಟಾರ್ಟ್ ಮಾಡಿರೋದು, ಬಟ್ ಯಾರಿಗೇ ಆಗಲಿ ಸ್ವಲ್ಪ ಭಯ ಇರುತ್ತೆ. ನಮ್ಮ ಮುಖ ನೋಡ್ಕೊಂಡೇ ಮಾತಾಡೋದಾದರೂ ನಮ್ಗೆ ಸ್ವಲ್ಪ ಶೈ ಇರುತ್ತೆ. ಇವಾಗ ಸ್ಟಾರ್ಟ್ ಆಗಿರೋದು, ನಮಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಯೂಟ್ಯೂಬು ಚಾನಲ್ ಇದ್ದರೂ ನಾನು ಇಷ್ಟು ದಿವಸ ವೀಡಿಯೋಸ್ ಮಾಡ್ತಿಲ್ಲ, ಬಿಕಾಸ್ ಎಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡ್ತಾರೋ. ನಾವು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾ ಇರೋದು ಸ್ಟಾರ್ಟಿಂಗು. ಹೆಂಗೆ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ. ನಾವು ಮನೇಲಿ ಹೇಗಿರ್ತೀವೋ ಅದನ್ನೇ ವೀಡಿಯೋ ಮಾಡ್ತಿದ್ದೀನಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ರೀಸೆಂಟಾಗಿ ಅದು ಅಲ್ಲ, ನನಗೆ 6 ಮಂತ್ ಬೇಬಿ ಕೂಡ ಇದೆ. ನಿಮಗೆ ಗೊತ್ತಿರುತ್ತೆ, ಬೇಬಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂತ. ಪ್ಲೀಸ್ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ. ಯಾರೂ ಹಾಕೋಕ್ಕೂ ಮುಂಚೆ ನಿಮ್ಮ ಮನೇಲೂ ಒಂದು ಹೆಣ್ಮಗು, ಅಕ್ಕನೋ ತಾಯಿನೋ ತಂಗಿನೋ ಮಗಳು ಯಾರಾದರೂ ಇರ್ತಾರಲ್ವಾ, ಅದನ್ನು ಯೋಚನೆ ಮಾಡಿ. ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ ಪ್ಲೀಸ್. ಟೈಮ್ ಬಂದು 2 ಗಂಟೆ, 2 ಗಂಟೆ ಅಂತ ನೀವೇ ನೋಡಿ. 2:40. ಸೊ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಏನು ಬೆಳಗ್ಗೆ ಚಿತ್ರಾನ್ನ ಮಧ್ಯಾಹ್ನಕ್ಕೂ ತಿಂತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಮನೆಯವ್ರು ಇವತ್ತು ಬಾಕ್ಸ್ ಕಟ್ಕೊಂಡು ಹೋಗಲಿಲ್ಲ, ಯಾಕೆಂದರೆ ಅವರಿಗೆ ಸ್ವಲ್ಪ ಅಲ್ಲಿ ನೋವಿದೆ, ಅಲ್ಲಿ ಕೇಳಿಸ್ಬೇಕು ಅಂತಿದ್ರು. ಅದಕ್ಕೆ ಬಾಕ್ಸ್ ಬೇಡ ಅಂತ ಹೇಳಿದ್ರು. ಸೊ ಅನ್ನನ ಬಿಸಾಕೋಕ್ಕಾಗುತ್ತಾ, ಅದಕ್ಕೆ ಮಧ್ಯಾಹ್ನಕ್ಕೂ ಚಿತ್ರಾನ್ನ ತಿಂತಾಯಿದ್ದೀನಿ. ಬನ್ನಿ ನೀವು ಜೊತೆಲಿ ಕೂತ್ಕೊಂಡು ತಿನ್ನೋಣ. ಯಾರೆಲ್ಲ ಈ ಮೆಣಸಿನ್ಕಾಯಿನ ಊಟದ ಜೊತೆ ತಿಂತೀರಾ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ.